ನೋಡಿ 10ನೇ ತಾರೀಕು ಫೆಬ್ರವರಿ 18ರವರೆಗೆ ಗುಪ್ತ ನವರಾತ್ರಿ ಇದೆ. ಗುಪ್ತ ನವರಾತ್ರಿ ಅಂದರೆ ನಿಮ್ಮ ಮನೋಕಾಮನೆ ಏನೇ ಇದ್ರೂ ಪೂರ್ಣಗೊಳ್ಳುವಂಥ ಈ ಸಮಯ ಗುಪ್ತ ನವರಾತ್ರಿ. ಗುಪ್ತ ನವರಾತ್ರಿ ನೋಡಿ, ನವರಾತ್ರಿಯಲ್ಲಿ 4 ನವರಾತ್ರಿ ಬರುತ್ತೆ. 4ರಲ್ಲಿ 2 ನವರಾತ್ರಿ, 2 ನವರಾತ್ರಿಲಿ ಉತ್ಸವನ ದೇವಿಗೆ ಉತ್ಸವ ಮಾಡ್ತಾರೆ. 12 ನವರಾತ್ರಿ ಗುಪ್ತ ನವರಾತ್ರಿ. ಗುಪ್ತ ನವರಾತ್ರಿ ನೋಡಿ ತುಂಬ ವಿಶೇಷವಾದದ್ದು. ಅಂದರೆ ಅಕ್ಟೋಬರ್ ಬರುವಂಥ ನವರಾತ್ರಿ ಹಾಗೂ ಈ ಫೆಬ್ರವರಿಲಿ ಬರುವಂಥ ನವರಾತ್ರಿ ತುಂಬ ಪವರ್ಫುಲ್ ಆದಂಥ ನವರಾತ್ರಿ. ಇದು ನೋಡಿ ದೇವಿ ಉತ್ಸವ ನವರಾತ್ರಿ ಅಂದರೆ ಅದರಲ್ಲಿ ಉಪವಾಸ ಮಾಡ್ತಾರೆ. ದೇವಿನ 9 ನವದುರ್ಗೆಗಳನ್ನ ಆರಾಧನೆ ಮಾಡ್ತಾರೆ. ಆದರೆ ಈ ನವರಾತ್ರಿ ಗುಪ್ತ ನವರಾತ್ರಿ ಅಂದರೆ 10 ಮಹಾವಿದ್ಯೆ ಉಪಾಸನ ಮಾಡ್ತಾರೆ. ವಿದ್ಯೆ ಉಪಾಸನ ಹಾಗೂ ದೇವಿಯ ಆರಾಧನೆ, ಜಪ, ತಪ, ಮಂತ್ರ ಏನೇ ನೀವು ಮಾಡಿದ್ರು ಈ ಗುಪ್ತ ನವರಾತ್ರಿಯಲ್ಲಿ ಅದು ಲಕ್ಷದಷ್ಟು ಫಲ ನಿಮಗೆ ಕೊಡುತ್ತೆ. ಅಂದರೆ ಈ ನವರಾತ್ರಿಯಲ್ಲಿ ನೀವು ಏನೇ ಮಾಡಿದಂಥ ಪುಣ್ಯ ಫಲಗಳು ನಿಮಗೆ ಸಿಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಇದರಲ್ಲಿ ನೋಡಿ ಧನ ಸಂಬಂಧಿಯಾದಂಥ ಈ ಗುಪ್ತ ನವರಾತ್ರಿಯಲ್ಲಿ ನೀವೇನೇ ಕೇಳಿಕೊಂಡ್ರು ನಿಮಗೆ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಮನೆಯಲ್ಲಿ ತುಂಬ ಬಡಸ್ತನ ಇರುತ್ತೆ ಅಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಗುಪ್ತ ನವರಾತ್ರಿಯಲ್ಲಿ ಪೂಜೆ, ಆರಾಧನೆ, ಜಪ, ತಪ ಮಾಡೋದ್ರಿಂದ ಮತ್ತು ದೇವಿಗೆ ಆರಾಧನೆ ಮಾಡಬೇಕು. ನೀವು ದೇವಿಯ ಧ್ಯಾನ ಮಾಡಬೇಕು. ಈ 10 ನವದುರ್ಗೆಗಳನ್ನ ನೀವು ಆರಾಧನೆ ಮಾಡಬೇಕು. ಮತ್ತು ಘಟಸ್ಥಾಪನ ಮಾಡುವಂಥ ಸಮಯ 8:45ರಿಂದ 10:10 ಬೆಳಗ್ಗೆ ನೀವು ಘಟಸ್ಥಾಪನ ಮಾಡ್ಬೋದು. ಈ ರೀತಿ ನೀವು ಪೂಜೆ ಸಮಯ ಕರೆಕ್ಟಾಗಿ ತಿಳ್ಕೊಂಡು ನೀವು ಕರೆಕ್ಟಾಗಿ ಘಟಸ್ಥಾಪನೆ ಮಾಡೋದ್ರಿಂದ ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ಘಟಸ್ಥಾಪನ ಮಾಡೋದು ಸರಿ ಇರಲ್ಲ. ಅದರಿಂದ ಒಳ್ಳೆ ಸಮಯ, ಒಳ್ಳೆ ಮುಹೂರ್ತ, ಒಳ್ಳೆ ಲಗ್ನ ನೋಡಿಕೊಂಡು ನೀವು ಕಳಸನ ಸ್ಥಾಪನೆ ಮಾಡ್ಕೊಬೇಕು. ನೋಡಿ 10 ದುರ್ಗೆಯ ನಾಮಗಳು: ವನದುರ್ಗೆ, ಶೂಲಿನಿ ದುರ್ಗೆ, ಜ್ಯೋತವೇದಾ ದುರ್ಗಾ, ಶಾಂತಿ ದುರ್ಗಾ, ಶಬರಿ ದುರ್ಗಾ, ಜ್ವಲಾ ದುರ್ಗೆ, ಲವಣ ದುರ್ಗೆ, ದೀಪ ದುರ್ಗೆ, ಅಸುರಿ ದುರ್ಗೆ. ಹೀಗೆ 9 ದುರ್ಗೆಗಳನ್ನು ಆರಾಧನೆ ಮಾಡ್ಕೊಬೇಕು. ವಿಶೇಷವಾದ ಫಲವು ನಿಮಗೆ ಸಿಗುತ್ತೆ. ಮತ್ತು ಶ್ರೀ ಲಲಿತಾ ಪಂಚಕ ಸ್ತೋತ್ರವನ್ನು ನೀವು ಹೇಳ್ಕೊಬೇಕು. ನೋಡಿ, ಲಲಿತಾ ಪಂಚಕ ಎಂಬ ನಿಮಗೆ ಅಂಗಡೀಲಿ ಬುಕ್ ಸಿಗುತ್ತೆ. ಅದು ತಗೊಂಡು ನೀವು ಲಲಿತಾ ಪಂಚಕವನ್ನು ಹೇಳ್ಕೊಬೇಕು ನೀವು. ಮತ್ತು ಮಹಾಕಾಳಿಯ ಮಂತ್ರವನ್ನು ನೀವು ಹೇಳ್ಕೊಬೇಕು. ಕಾಳಿಯ ಮಂತ್ರ ಅಂದರೆ ಓಂ ಕಾಳಿ ಕರಾಳಿ ಚ ಮನೋಜುವಾಚ ಸುಲೋಹಿತಾಯ ಚ ಸುಧೋಂ ಮ್ರವನಃ ಸ್ಫಟಿಲಿಂಗಿನಿ ವಿಶ್ವರುಚೆ ಚ ದೇವಿ ಲೋಲಾಯಮಾನ ಇತಿ ಸಪ್ತಜಃ ನಮಃ. ಹೀಗೆ ನೀವು ಕಾಳಿಯ ಮಂತ್ರವನ್ನು ಹೇಳ್ಕೊಳ್ಳಿ. ನೋಡಿ, ಮತ್ತೊಂದು ಬಾರಿ ನಾನು ಹೇಳ್ತೀನಿ ಮಂತ್ರನ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದನ್ನು ನವರಾತ್ರಿ ದಿನ, ಈ ದಿನದಿಂದ ನೀವು ಪ್ರಾರಂಭ ಮಾಡಿ 1 ಬಾರಿ ಅಥವಾ 3 ಬಾರಿ ಈ ಮಂತ್ರವನ್ನು ಕೇಳಿ ಅಥವಾ ನೀವು ಹೇಳ್ಕೊಳ್ಳಿ. ನೋಡಿ, ಓಂ ಕಾಳಿ ಕರಾಳಿ ಚ ಮನೋಜುವಾಚ ಸುಲೋಹಿತಾಯ ಚ ಸುಧೋಂ ಬ್ರವರ್ಣ ಸ್ಫಲಿಂಗಿನಿ ವಿಶ್ವರುಚೆ ಚ ದೇವಿ ಸುಲೋಲಯಾಮನ ಇತಿ ಸಪ್ತಜಃ ನಮಃ. ಹೀಗೆ ನೀವು ಮಂತ್ರವನ್ನು ಹೇಳ್ಕೊಳ್ಳಿ. ಕಾಳಿ ತಾಯಿ ಕಾಳಿಯಲ್ಲಿ ನೀವು ಆರಾಧನೆ ಮಾಡಿಕೊಂಡು ನಿಮ್ಮ ಒಂದು ಸಂಕಲ್ಪ ಇಟ್ಕೊಂಡು ನೀವು ದೇವಿನ ಪ್ರಾರ್ಥನೆ ಮಾಡ್ಕೊಬೇಕು. ನೀವು ಪ್ರಾರ್ಥನೆ ಮಾಡಿಕೊಂಡು ಹೇಳೋದ್ರಿಂದ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಮತ್ತು ಕಳಸ ಸ್ಥಾಪನೆ ಎಲ್ಲ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಕಳಸ ಸ್ಥಾಪನೆ ಮಾಡಿ ನೀವು 9 ದಿನ ದೇವಿಯ ಆರಾಧನೆ ಮಾಡಿ
ದೇವಿಗೆ ನೈವೇದ್ಯ, ಅಭಿಷೇಕ, ಹೂವಿನ ಅಲಂಕಾರ ದಿವಸ ಇರಬೇಕು. ದಿವಸ ನೀವು ದೀಪನ ನೋಡಿ ಅಖಂಡ ದೀಪನ ಹಚ್ಚಬೇಕು. ಇವತ್ತು ನೀವು ಅಖಂಡ ದೀಪ ಹಚ್ಚಿದ್ದಲ್ಲಿ ಅದು 9 ದಿನ ಫುಲ್ಲು ನೀವು 9 ದಿನ ಅದು ಬೆಳಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಆ ದೀಪ ತಣ್ಣಗಾಗಬಾರ್ದು. 9 ದಿನ ನಿಮ್ಮ ಮನೇಲಿ ಅದು ಬೆಳಗ್ತಾನೆ ಇರಬೇಕು. ಎಣ್ಣೆಯನ್ನು ನೀವು ನೋಡ್ಕೊತ ಹಾಕ್ತಾ ಇರಬೇಕು. ಅದಕ್ಕೆ ಈ ದಿನ ನಿಮಗೆ ತಾಯಿ ನಿಮಗೆ ವರ್ಷವಿಡೀ ನಿಮ್ಮ ಕುಟುಂಬನ ನಿಮ್ಮನ್ನು ಕಾಯ್ತಾಳೆ. ಯಾವುದೇ ರೀತಿ ಯಾರೇ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರು ಅವ್ರು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ತಾಯಿ ಆರಾಧನೆ ಮಾಡಿ. ತಾಯಿ ನಿಮ್ಮನ್ನು ಕಾಯ್ತಾಳೆ, ನಿಮಗೆಲ್ಲ ಒಳ್ಳೇದು ಮಾಡ್ತಾಳೆ. ತಾಯಿ ಜಗನ್ಮಾತೆ ಒಳ್ಳೇದು ಮಾಡಿ ನಿಮಗೆ ಆಶೀರ್ವಾದ 1 ವರ್ಷವಿಡೀ ನಿಮ್ಮನ್ನು ಕಾಯೋದ್ರಿಂದ ಬರೀ ವರ್ಷ ಮಾತ್ರ ಅಲ್ಲ, ಸದಾ ತಾಯಿಯ ಆಶೀರ್ವಾದ ನಿಮ್ಮಲ್ಲಿರುತ್ತೆ. ನಾವು ತಾಯಿ ಆರಾಧನೆ ಮಾಡ್ತಾ ಇರಬೇಕು. ಜಪ, ತಪ, ಧ್ಯಾನ ಎಲ್ಲ ಮಾಡ್ತಾ ಇರಬೇಕು. ಮತ್ತು ತಾಯಿಯ ಆರಾಧನೆ ಮಾಡಬೇಕು. ಹೀಗಿದ್ರೆ ಮಾತ್ರ ತಾಯಿ ನಮ್ಮನ್ನು ಕಾಯ್ತಾಳೆ. ಮಕ್ಕಳನ್ನ ಕಾಯೋದು ತಾಯಿನೇ. ಆದ್ದರಿಂದ ನೀವು ನವರಾತ್ರಿಯಲ್ಲಿ ಶಕ್ತಿ ತಗೊಳ್ಬೇಕು. ಅಂದರೆ ಈ ನವರಾತ್ರಿಯಲ್ಲಿ ನೀವು ಏನೇ ಪೂಜೆ ಪುನಸ್ಕಾರಗಳು, ಧ್ಯಾನ, ಜಪ, ತಪ ಏನು ಮಾಡ್ತೀರಾ ಅದು ನಿಮಗೆ ತುಂಬ ಶಕ್ತಿಯನ್ನು ತಂದುಕೊಡ್ತೈತೆ. ನಿಮಗೆ ನಿಮ್ಮ ಕುಟುಂಬದವರಿಗೆ ಏಳಿಗೆಯನ್ನು ತಂದುಕೊಡುತ್ತೆ. ತುಂಬ ಪವರ್ಫುಲ್ ಆದಂಥ ದಿನ ಈ 9 ದಿನ. ಫೆಬ್ರವರಿ 10ರಿಂದ 18ನೇ ತಾರೀಕುವರೆಗೂ ನೀವು ತಾಯಿನ ಆರಾಧನೆ ಮಾಡಿ. ಯಾವುದೇ ರೀತಿ ಯಾವ ತಪ್ಪುಗಳನ್ನು ಆಗಬಾರ್ದು ಈ ತಾಯಿ ಆರಾಧನೆ ಮಾಡೋದ್ರಿಂದ. ಅದಕ್ಕೆ ನೈವೇದ್ಯ ಡೈಲಿ ದಿವಸ ಒಂದೊಂದು ನೈವೇದ್ಯ ಮಾಡಿಡಿ. ಅದಕ್ಕೆಲ್ಲದಕ್ಕೂ ಮುಂಚೆ ನೀವು ಒಂದು ಗಣಪತಿಯ ಪೂಜೆ ಮಾಡ್ಕೊಳ್ಳಿ. ವಿಶೇಷವಾಗಿ ಗಣಪನ ನೀವು ಫಸ್ಟು ಬರಮಾಡ್ಕೋಬೇಕು. ಗಣಪನ ನಂತರ ತಾಯಿ ಮಹಾಶಕ್ತಿ ಮಾತೆನ ಗಣಪನ ತಾಯಿಯನ್ನು ನೀವು ಬರಮಾಡ್ಕೊಬೇಕು. ಮಾಡಿಕೊಂಡು ನೀವು 9 ದಿನ ವಿಶೇಷವಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ ಹೊಸ ವಿಷಯಗಳನ್ನ ನಿಮಗೆ ತಂದುಕೊಡ್ತೀನಿ ನಾನು. ಮತ್ತು ಬೇರೆಯವ್ರಿಗೂ ಹೇಳಿ ಈ ವಿಚಾರ ಎಲ್ಲ. ನಮಸ್ತೆ.